ಸಿಂಪಲ್ ಅಂಡ್ ಟೇಸ್ಟಿ ಚಿಕನ್ ಫ್ರೈ ಹೇಗ್ ಮಾಡೋದು ನೋಡೋಣ ಬನ್ನಿ. ಮೊದಲು ಬಾಂಡ್ಲಿ ಅಥವಾ ಕುಕ್ಕರ್ ಅನ್ನು ಬಿಸಿಗಿಟ್ಕೊಂಡು ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. 2 ಈರುಳ್ಳಿಯನ್ನು ತಗೊಂಡು ಉದ್ದುದ್ವಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪಾಕಿ ಬೇಯೋವರೆಗೂ ಮಿಕ್ಸ್ ಮಾಡಿ. ಈರುಳ್ಳಿ ಫುಲ್ ಕಪ್ಪಾಗದ್ ಬೇಡ, ಲೈಟ್ ಆಗಿ ಬ್ರೌನಿಶ್ ಆಗಿ ಬಂದ್ರು ಸಾಕು. ನಂತರ ಒಂದು ಟೊಮೊಟೊವನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಈರುಳ್ಳಿ ಮತ್ತೆ ಟೊಮೊಟೊ ಎರಡೂ ಸಾಫ್ಟ್ ಆಗೋವರೆಗೂ ಬೇಯಿಸಿ. ನೆಕ್ಸ್ಟ್ ಮ್ಯಾರಿನೇಟ್ ಆದ ಚಿಕನ್ ಅಂದ್ರೆ ಚಿಕನ್ ನ ನೀಟಾಗಿ 2 to 3 ಟೈಮ್ ವಾಶ್ ಮಾಡ್ಕೊಂಡು ಮೊಸರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರ ಜೊತೆಗೆ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಕ್ ಬಿಡಿ. ಸ್ವಲ್ಪ ಜನ ಇದಕ್ಕೇನೆ ಮಸಾಲಾ ಐಟಮ್ಸ್ ಎಲ್ಲ ಸೇರಿಸಿ ಕೂಡ ಮ್ಯಾರಿನೇಟ್ ಮಾಡ್ತಾರೆ, ನಿಮ್ ಇಷ್ಟ, ಹೇಗಾದ್ರೂ ಮಾಡಬಹುದು. ಮ್ಯಾರಿನೇಟ್ ಆಗಲು 2 to 3 ಅವರ್ಸ್ ಫ್ರಿಡ್ಜ್ ನಲ್ಲಿ ಆದ್ರೂ ಇಡಬಹುದು, ಇಲ್ಲ ರೂಮ್ ಟೆಂಪರೇಚರ್ ಅಲ್ಲೂ ಇಡಬಹುದು. ನಿಮ್ಗೆ ಚಿಕನ್ ಫ್ರೈ ವಿತ್ ಗ್ರೇವಿ ಬೇಕು ಅಂದ್ರೆ ಚಿಕನ್ ನೀರ್ ಬಿಡ್ಬೇಕಾರೇನೆ ಮಸಾಲಾ ಐಟಮ್ಸ್ ಎಲ್ಲ ಸೇರಿಸಿ. ನಾನು ಸೋಂಪು ಮೊದಲು ಹಾಕೋದ್ ಮರ್ತೋದೆ, ಸೊ ಅದಕ್ಕೆ ಇವಾಗ ಹಾಕಿದೀನಿ. ಸೋಂಪು, ನಿಮ್ ಖಾರಕ್ಕೆ ತಕ್ಕಂಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲಾ, ಚಿಕನ್ ಮಸಾಲಾ, ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಫ್ರೈ ಖಾರವಾಗಿ ತಿಂದ್ರೆ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇನ್ನೂ ಸ್ವಲ್ಪ ಆಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಸಾಲೆ ಪದಾರ್ಥಗಳನ್ನ ಆಡ್ ಮಾಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಅದನ್ನು ಫುಲ್ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ನಿಂಬೆ ಹಣ್ಣು ರಸ, ಕಸೂರಿ ಮೆಥಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಕ್ ಬಿಡಿ. ಸ್ವಲ್ಪ ಮೊಸರು ಹಾಕೊಂಡು ಉಪ್ಪು ಖಾರ ಕಮ್ಮಿ ಇದ್ರೆ ಇವಾಗಲೇ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ. ಮೊಸರು ಯಾಕೆ ಹಾಕೋದು ಅಂದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಜಾಸ್ತಿ ಸಿಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ದೋಸೆ, ಚಪಾತಿ, ಅನ್ನಕ್ಕೂ ಕೂಡ ಟೇಸ್ಟಿ ಆಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.